ರೀ ರಿಲೀಸ್ ಆಗ್ತಿದೆ ದರ್ಶನ್ ರಕ್ಷಿತಾ ಸಿನಿಮಾ. ಯಾವ ಚಿತ್ರ ಬಿಡುಗಡೆ ಯಾವಾಗ? ದರ್ಶನ್ ನಟನೆಯ ಆ ರಿಮೇಕ್ಸ್ ಸಿನಿಮಾ ಮರು ಬಿಡುಗಡೆಗೆ ಸಜ್ಜು. ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನ ರೀ ರಿಲೀಸ್ ಮಾಡುವ ಪ್ರಯತ್ನ ಇತ್ತೀಚೆಗೆ ಹೆಚ್ಚಾಗಿದೆ. ನಿರ್ಮಾಪಕರು, ವಿತರಕರು ಹಳೆ ಸಿನಿಮಾಗಳನ್ನ ಹೊಸ ರೂಪದಲ್ಲಿ ಪ್ರೇಕ್ಷಕರ ಮುಂದೆ ತರ್ತಿದ್ದಾರೆ. ಕೆಲ ಸಿನಿಮಾಗಳು ದೊಡ್ಡದಾಗಿ ಸದ್ದು ಮಾಡ್ತಿವೆ. ಇದೀಗ ದರ್ಶನ್ ನಟನೆಯ ರೀಮೇಕ್ ಸಿನಿಮಾವೊಂದು ಮತ್ತೆ ತೆರೆಗೆ ಬರ್ತಿದೆಯಂತೆ. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಹುಬೇಡಿಕೆಯ ಸ್ಟಾರ್ ನಟ. ಆದರೆ 2002 ಫೆಬ್ರವರಿ 8ರಂದು ಅವರ ಮೆಜೆಸ್ಟಿಕ್ ಸಿನಿಮಾ ತೆರೆ ಕಂಡಾಗ ಅವರು ಕೂಡ ಎಲ್ಲರಂತೆ ಹೊಸಬರಾಗಿದ್ರು. ಮೆಜೆಸ್ಟಿಕ್ ಸಿನಿಮಾ ಸಾಕಷ್ಟು ಆಸೆ ಕನಸುಗಳನ್ನ ತಂದುಕೊಟ್ಟಿತ್ತು. ಚಿತ್ರರಂಗಕ್ಕೆ ಕಾಲಿಟ್ಟ ದರ್ಶನ್ ಅವರು ಹೀರೋ ಆಗಿ ನಟಿಸಿದ ಆ ಮೊದಲ ಸಿನಿಮಾದಲ್ಲೇ ಭರ್ಜರಿ ಯಶಸ್ಸು ಕೂಡ ಸಿಕ್ಕಿತ್ತು. ಅವತ್ತು ಆ ಯಶಸ್ಸು ಇವತ್ತಿನವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ಉಂಟು ಮಾಡಿತು ಅಲ್ಲದೆ ಅಭಿಮಾನಿಗಳ ಪಾಲಿನ ಡಿ ಬಾಸ್ ಆಗಿ ಮಿಂಚುತ್ತಿದ್ದಾರೆ. ಹೌದು, ನಿರ್ದೇಶಕ PN ಸತ್ಯ ಅವರು ಈ ಸಿನಿಮಾಗೆ ಆಕ್ಷನ್ ಕಟ್ ಅನ್ನ ಹೇಳಿದ್ರು. MG ರಾಮಮೂರ್ತಿ ನಿರ್ಮಾಣ ಮಾಡಿದ್ರು. ತಮಗೆ ಅವಕಾಶ ನೀಡಿದ ಇವರನ್ನ ದರ್ಶನ್ ಇಂದಿಗೂ ಕೂಡ ನೆನಪಿಸಿಕೊಳ್ತಾರೆ. ಮೊದಲ ಸಿನಿಮಾದಲ್ಲಿ ದರ್ಶನ್ಗೆ ಜೋಡಿಯಾಗಿ ಸ್ಪರ್ಶ ರೇಖಾ ನಟಿಸಿದ್ರು. ಇಬ್ಬರ ಕಾಂಬಿನೇಷನ್ಗೆ ಪ್ರೇಕ್ಷಕರು ಕೂಡ ಫಿದಾ ಆಗಿದ್ರು. ಸಾದಿಕ್ ಕೋಕಿಲ ಸಂಗೀತ ನಿರ್ದೇಶನದ ಹಾಡುಗಳು ಕೂಡ ಹಿಟ್ ಆಗಿದ್ವು. ಮೊದಲ ಸಿನಿಮಾದಲ್ಲೇ ದರ್ಶನ್ ಅವರು ಮಾಸ್ ಅವತಾರದಲ್ಲಿ ಎಂಟ್ರಿ ನೀಡಿದ್ರು. ಅಂದಿನಿಂದ ಇಂದಿನವರೆಗೂ ಅಭಿಮಾನಿಗಳು ಅವರನ್ನ ಅದೇ ಅವತಾರದಲ್ಲಿ ಮತ್ತೆ ಮತ್ತೆ ನೋಡೋದಕ್ಕೆ ಬಯಸ್ತಾರೆ. ಅನೇಕ ಚಿತ್ರಮಂದಿರಗಳಲ್ಲಿ ಮೆಜೆಸ್ಟಿಕ್ ಸಿನಿಮಾ 100 ದಿನಗಳ ಯಶಸ್ವಿ ಪ್ರದರ್ಶನವನ್ನ ಕಂಡಿತ್ತು. ಆ ಚಿತ್ರದಿಂದ ಸ್ಯಾಂಡಲ್ವುಡ್ಗೆ ಒಬ್ಬ ಭರವಸೆಯ ಹೊಸ ಹೀರೋ ಸಿಕ್ಕಂತಾಗಿತ್ತು. ಈ ಎಲ್ಲ ಕಾರಣಗಳಿಗಾಗಿ ದರ್ಶನ್ ಪಾಲಿಗೆ ಮೆಜೆಸ್ಟಿಕ್ ಅಂದ್ರೆ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಎಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನ ಸೆಲೆಬ್ರಿಟಿ. ಒಂದು ಕೊಲೆಯ ಆರೋಪ ದರ್ಶನ್ರನ್ನ 100ಕ್ಕೂ ಹೆಚ್ಚು ದಿನಗಳ ಕಾಲ ಜೈಲಿನಲ್ಲೇ ಕೊಳೆಯೋ ಹಾಗೆ ಮಾಡ್ತು. ಇಂತಹ ದರ್ಶನ್ಗೆ ದೊಡ್ಡ ಸ್ನೇಹಿತರ ಗುಂಪೇ ಇತ್ತು. ಆದ್ರೆ ಕೆಲವೊಬ್ಬರನ್ನ ಬಿಟ್ರೆ ಮತ್ಯಾರೂ ಕೂಡ ದರ್ಶನ್ ಅವರನ್ನ ನೋಡೋದಕ್ಕೆ ಜೈಲ್ ಕಡೆಗೆ ವಾಕ್ ಕೂಡ ಮಾಡಲಿಲ್ಲ. ದರ್ಶನ್ ಇತ್ತೀಚೆಗೆ ತನ್ನ ಸುತ್ತಕೊಂಡಿದ್ದ ಸ್ನೇಹಿತರ ಗ್ಯಾಂಗ್ ಅಂದ್ರೆ ತರುಣ್ ಸುಧೀರ್, ವಿನೋದ್ ಪ್ರಭಾಕರ್, ಜಮೀರ್ ಪುತ್ರ, ಜೈದ್ ಖಾನ್, ಪ್ರಜ್ವಲ್ ದೇವರಾಜ್, ಚಿಕ್ಕಣ್ಣ, ಧನ್ವೀರ್, ಯಶಸ್ ಸೂರ್ಯ, ಇವರಲ್ಲಿ ಯಾರನ್ನ ಬೇಕೋ ಅವರನ್ನ ಇಟ್ಕೊಂಡು ಇನ್ಯಾರನ್ನ ಬೇಡವೋ ಅವರನ್ನ ಕಟ್ ಆಫ್ ಮಾಡಿದ್ದು ಕೂಡ ಗೊತ್ತಾಗಿದೆ. ಬಟ್ ಇದೊಂದು ಕಡೆ ಆದ್ರೆ ಸ್ಯಾಂಡಲ್ವುಡ್ ನಲ್ಲಿ ನಟ ದರ್ಶನ್ ಅವರು ಸ್ಟಾರ್ ಆಗಿ ಮೆರೆತಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಅವರಿಗೆ ಅಭಿಮಾನಿಗಳಿದ್ದಾರೆ. ಮೆಜೆಸ್ಟಿಕ್ ಸಿನಿಮಾ ತೆರೆ ಕಂಡು ಫೆಬ್ರವರಿ 8ಕ್ಕೆ 19 ವರ್ಷ ಪೂರೈಸಿತು. ರೀಮೇಕ್ ಗೊತ್ತಿದೆ, ಯಾವುದು ರೀಮಿಕ್ಸ್ ಅನ್ನುವ ಪ್ರಶ್ನೆ ಕೂಡ ಕೆಲವರನ್ನ ಕಾಡುತ್ತೆ. ಯಾಕಂದ್ರೆ ಒಂದು ಸಿನಿಮಾ ರೀಮೇಕ್ ರೈಟ್ಸ್ ಪಡೆದು ಅದನ್ನ ಬೇರೆ ಭಾಷೆಗೆ ಮಾಡುವುದು ರೀಮೇಕ್ ಸಿನಿಮಾಗಳು. ಆದ್ರೆ 2-3 ಸಿನಿಮಾಗಳ ಕಥೆಗಳನ್ನ ಮಿಕ್ಸ್ ಮಾಡಿ ಒಂದು ಸಿನಿಮಾ ಮಾಡುವ ಪ್ರಯತ್ನಗಳು ಕೆಲವೊಮ್ಮೆ ನಡೆದ್ಬಿಡುತ್ತೆ. ಹಾಗಾದ್ರೆ ಮೆಜೆಸ್ಟಿಕ್ನ ನಂತರ ಈಗ ಮತ್ತೆ ದರ್ಶನ್ ಅವರ ಚಿತ್ರ ಯಾವುದು ಬಿಡುಗಡೆ ಆಗ್ತಾ ಇದೆ ಅನ್ನೋದನ್ನ ನೋಡ್ಲೇಬೇಕಾಗತ್ತೆ. ಎಸ್, ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನ ರೀ ರಿಲೀಸ್ ಮಾಡುವ ಪ್ರಯತ್ನ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ನಟ ದರ್ಶನ್ ರೀಮೇಕ್ ಸಿನಿಮಾ ಒಂದು ಮತ್ತೆ ತೆರೆಗೆ ಅಪ್ಪಳಿಸ್ತಾ ಇದೆ. ದರ್ಶನ್ ಜೊತೆ ರಕ್ಷಿತಾ ಹಾಗೆ ರಾಧಿಕಾ ನಾಯಕಿಯರಾಗಿ ನಟಿಸಿದ್ರು. ಗುರುಕಿರಣ್ ಅವರ ಸಂಗೀತದಲ್ಲಿ ಚಿತ್ರದ ಹಾಡುಗಳು ಕೂಡ ಹಿಟ್ ಆಗಿದ್ವು. 19 ವರ್ಷಗಳ ಬಳಿಕ ಈ ಸಿನಿಮಾ ಮತ್ತೆ ಪ್ರೇಕ್ಷಕರ ಮುಂದೆ ಬರ್ತಿದ್ಯಂತೆ. ಮಂಡ್ಯ ಸಿನಿಮಾ ಬಂದು ಬಹಳ ದಿನಗಳೇ ಆಗಿದೆ. 2006ರಲ್ಲಿ ಈ ಸಿನಿಮಾ ಬಂದಿತ್ತು. ಇಷ್ಟು ವರ್ಷ ಆದ್ಮೇಲೆ ಈ ಚಿತ್ರದ ರೀ ರಿಲೀಸ್ಗೆ ಬೇಡಿಕೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಸಿನಿಮಾ ರೀ ರಿಲೀಸ್ ಮಾಡಲಾಗ್ತಾ ಇದೆ. ಡೈರೆಕ್ಟರ್ ಓಂ ಪ್ರಕಾಶ್ ರಾವ್ ನಿರ್ದೇಶನದ ಈ ಚಿತ್ರ ತೆಲುಗಿನ ಸಾಂಬಾ ಚಿತ್ರದ ರೀಮೇಕ್ ಆಗಿದೆ. ರಕ್ಷಿತಾ ಪ್ರೇಮ್ ಮತ್ತು ರಾಧಿಕಾ ಕುಮಾರಸ್ವಾಮಿ ಇಲ್ಲಿ ದರ್ಶನ್ಗೆ ಜೋಡಿಯಾಗಿದ್ದಾರೆ. ಮೇ 16ರಂದು ನಗರದ ಪ್ರಸನ್ನ ಸೇರಿದಂತೆ ರಾಜ್ಯದ ಕೆಲ ಚಿತ್ರಮಂದಿರಗಳಲ್ಲಿ ಮಂಡ್ಯ ಸಿನಿಮಾ ರೀ ರಿಲೀಸ್ ಆಗ್ತಿದೆ. ಕಲಾಸಿಪಾಳ್ಯ ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ಅದೇ ಕಾಂಬಿನೇಷನ್ನಲ್ಲಿ ಮಂಡ್ಯ ಸಿನಿಮಾ ನಿರ್ಮಾಣ ಆಗಿತ್ತು. ಇದು ಪಕ್ಕಾ ದರ್ಶನ್ ಅಭಿಮಾನಿಗಳಿಗೆ ಅಂತ ಮಾಡಿಸಿದ್ದ ಸಿನಿಮಾ. ಶಾಸ್ತ್ರಿ, ಕರಿಯ, ನವಗ್ರಹ ಸೇರಿ ದರ್ಶನ್ ನಟನೆಯ ಕೆಲ ಸಿನಿಮಾಗಳು ಇತ್ತೀಚೆಗೆ ರೀ ರಿಲೀಸ್ ಆಗಿತ್ತು. ಮತ್ತೊಂದು ಕಡೆ ಡೆವಿಲ್ ಸಿನಿಮಾ ಚಿತ್ರೀಕರಣದಲ್ಲಿ ನಟ ದರ್ಶನ್ ಬ್ಯುಸಿ ಆದ್ರು. ಡೆವಿಲ್ ಚಿತ್ರದಲ್ಲಿ ಬಾಲಿವುಡ್ ನಟ ಮಹೇಶ್ ಮಂಜ್ರೇಕರ್ ಅಭಿನಯಿಸ್ತಾ ಇದ್ದಾರೆ. ಈ ಹಿಂದೆನೂ ಇವರು 2005ರಲ್ಲಿ ಎನ್ಕೌಂಟರ್ ದಯಾನಾಯಕ್ ಚಿತ್ರದಲ್ಲಿ ಅಭಿನಯಿಸಿದ್ರು. ಇದೀಗ ಡೆವಿಲ್ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಹಾಗೇನೇ ಚಿತ್ರದ ಮೊದಲ ಟೀಸರ್ ಕದರೆ ಬೇರೆ ಇತ್ತು. 2ನೇ ಟೀಸರ್ ಮಸ್ತ್ ಆಗಿದೆ. ದರ್ಶನ್ ಆಕ್ಷನ್ಗಳ ಝಲಕ್ ಈ ಒಂದು ಟೀಸರ್ನಲ್ಲಿ ಸಿಕ್ಕಿದೆ. ಸಾಕಷ್ಟು ಜನರ ದಿಲ್ ಕದ್ದಿರೋ ಈ ಒಂದು ಟೀಸರ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಪಡೆದುಕೊಂಡಿದೆ. ಈ ಮೂಲಕ ಚಿತ್ರದ ಬಗ್ಗೆ ಭಾರಿ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ.
ಹುಟ್ಟು ಹಾಕಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಒಂದು ಕಡೆ ದರ್ಶನ್ ಅವರ ಸಾಲು ಸಾಲು ಚಿತ್ರಗಳು ರಿಲೀಸ್ ಆಗ್ತಾ ಇದ್ದು, ಈಗ ಮಂಡ್ಯ ನೆಕ್ಸ್ಟ್ ಸ್ಟೆಪ್ ಅನ್ನ ಇಡುವುದಕ್ಕೆ ರೆಡಿ ಆಗ್ತಾ ಇದೆ. ನೋಡ್ಬೇಕಾಗುತ್ತೆ ನಟ ದರ್ಶನ್ ಅವರ ಮಂಡ್ಯ ಚಿತ್ರ ಮತ್ತೆ ಥಿಯೇಟರ್ಗೆ ಬರ್ತಾ ಇರೋದ್ರಿಂದ ಅವರ ಅಭಿಮಾನಿಗಳು ಯಾವ ರೀತಿ ಸಂತಸವನ್ನ ವ್ಯಕ್ತಪಡಿಸ್ತಾರೆ ಏನು ಅಂತ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,